ತರೋದು ಯಾವುದಾದರೂ ಕಡಿಮೆ ಬೆಲೆಯ ಶಾಲೆಗೆ ಕಳಿಸೋಣ. ಆಗದು ಮನೀಷಾ, ನಾನು ನನ್ನ ರಕ್ತ ಬಸಿದಾದರೂ ಅವನನ್ನು ಓದಿಸುತ್ತೇನೆ. ನೀನು ಅದರ ಬಗ್ಗೆ ಚಿಂತಿಸಬೇಡ ಎಂದು ಹೇಳುತ್ತಾನೆ. ಒಂದಷ್ಟು ವರ್ಷಗಳು ಕಳೆದೋಗುತ್ತವೆ. ಗಸಿತ ಬೆಳೆದು ದೊಡ್ಡವನಾಗುತ್ತಾನೆ. ಅವನು ಪದವಿಯಲ್ಲಿ ಮೊದಲನೇ ಸ್ಥಾನವನ್ನು ಕೂಡ ಗಳಿಸಿರುತ್ತಾನೆ. ಅಪ್ಪ, ಅಮ್ಮ, ನಾನು ಇನ್ನೂ ಹೆಚ್ಚು ಓದಬೇಕು ಎಂದು ಅಂದುಕೊಂಡಿದ್ದೇನೆ. ಇನ್ನೊಂದು ವರ್ಷ ಓದಿದರೆ ನನಗೆ ಒಂದು ದೊಡ್ಡ ಕೆಲಸ ಸಿಗುತ್ತದೆ. ಆಯ್ತು, ಓದು. ಆದರೆ ಅಪ್ಪ, ಹೇಳು ಏನು? ಅದು ಮುಂದಿನ ಓದಿಗೆ 1,00,000 ಖರ್ಚಾಗುತ್ತದೆ. 1,00,000? ನೀನು ಯಾವ್ದಾದರೂ ಒಂದು ಚಿಕ್ಕ ಕೆಲ್ಸಕ್ಕೆ ಸೇರ್ಕೊ ಸಾಕು. ಅಯ್ಯೋ ಮೋನಿಶಾ, ಯಾಕೆ ಹಾಗೆ ಹೇಳ್ತಿರುವೆ? ಅಷ್ಟೊಂದು ಹಣನ ಎಲ್ಲಿಂದ ತರೋದು ರೀ? ನೀನು ಅದರ ಬಗ್ಗೆ ಚಿಂತಿಸಬೇಡ, ನಾನು ಹೇಗಾದರೂ ಮಾಡಿ ಹೊಂದಿಸುತ್ತೇನೆ ಎಂದು ಹೇಳುತ್ತಾನೆ. ಮನೆ ಹತ್ತಿರ ಇದ್ದ 2 ಎಕರೆ ಗದ್ದೆ ಮತ್ತು ಹಸುವನ್ನು ಅಡವಿಡಲು ತೀರ್ಮಾನಿಸುತ್ತಾನೆ. ಮನಿ ಆ ಗ್ರಾಮದ ಜಮೀನ್ದಾರರ ಮನೆಗೆ ಹೋಗಿ, ಧನಿಗಳೇ, ಏನೋ ಮುನಿ, ಇವತ್ತು ನನ್ನ ಮನೆಯ ಹತ್ತಿರ ಬಂದಿದ್ಯಾ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನ?